ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 26ರಂದು ಕಣ್ಣೂರಿನಲ್ಲಿ ನಡೆಯಲಿರುವ ಪ್ರತಿಭಟನಾ ಸಮಾವೇಶ. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವ ರಾಜ್ಯ ರೈತ ಸಂಘದ ತಾಲೂಕು ಘಟಕ. ದಿನಾಂಕ 27ರಂದು ಬಿಡುಗಡೆಗೊಳ್ಳಲಿರುವ ಬಸವಣ್ಣ ಹಾಗೂ ಅಂಬೇಡ್ಕರ್ ಕುರಿತ ಗೀತಮಾಲಾ. ದಿಗ್ಗಜರಿಂದ ನಡೆಯಲಿರುವ ಸಂಗೀತ ಮಹೋತ್ಸವ. ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಗಾರಮ್ಮ ದೇವಿಯ ರಥೋತ್ಸವಕ್ಕೆ ಸಾಕ್ಷಿಯಾದ ಸಾವಿರಾರು ಭಕ್ತರು. ಭಕ್ತರ ಪೂಜೆಗೆ ಲೋಕಾರ್ಪಣೆಗೊಂಡ ಗೌಚಂದ್ರ ಮಾರಮ್ಮ ದೇಗುಲ. ಪ್ರತಿಷ್ಠಾಪನೆಗೊಂಡ ವಿವಿಧ ದೇವತಾ ವಿಗ್ರಹಗಳು. ಈಗ ವಾರ್ತೆಗಳ ವಿವರ. ರೈತರಿಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ದಿನಾಂಕ 26ರಂದು ಸಂಡೂರಿನಲ್ಲಿ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ತಾಲೂಕು ಸಮಿತಿಯಿಂದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಕೈಗೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ಮುಖಂಡ ಗಂಟೆ ಸೋಮಶೇಖರ್ ಅವರು ಮಾತನಾಡಿ, ಅಖಂಡ ಜಿಲ್ಲೆಯಲ್ಲಿನ ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ದಿನಾಂಕ 26ರಂದು ಸಂಡೂರಿನಲ್ಲಿ ಪ್ರತಿಭಟನಾ ಸಮಾವೇಶವನ್ನ ಕೈಗೊಳ್ಳಲಾಗಿದೆ. ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಬೇಕು, ಏತ ನೀರಾವರಿ ಕಾಮಗಾರಿ ಕುಂಠಿತಗೊಂಡಿದೆ ಹಾಗೂ ಕೆರೆಗಳನ್ನ ತುಂಬಿಸುವ ಯೋಜನೆಯನ್ನ ಪ್ರಾರಂಭಿಸಬೇಕೆಂಬ ವಿಷಯ ಸೇರಿದಂತೆ ಸಮಾವೇಶದಲ್ಲಿ ಚರ್ಚಿಸಿ ರಾಜ್ಯ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದ್ದಾರೆ. ಇದು ನಮ್ಮದು ಅವಳಿ ಜಿಲ್ಲೆ ಅಂತೇಳಿ ಬಳ್ಳಾರಿ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲೆ. ಈಗಲೂ ನಾವು ಸಮಸ್ಯೆ ಎರಡೂ ಒಂದೇ ಥರ ಆಗಿರೋದ್ರಿಂದ ಸಂಡೂರಲ್ಲಿ 26ನೇ ತಾರೀಕು ಸಮಾವೇಶವಿದೆ. ನಮ್ಮ ವಿಜಯನಗರ ಜಿಲ್ಲೆಯ ವಿಷಯಗಳನ್ನು ಎಲ್ಲ ಪಟ್ಟಿಗಳನ್ನು ನಾವು ಮಾಡಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ನಾವು ಒಂದು ಮನವಿಯನ್ನು ಕೊಟ್ಟಿದ್ವಿ. ಆದರೆ ಮಾನ್ಯ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ. ಇಡೀ ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ ಇರ್ತಕ್ಕಂಥ ನಾವೆಲ್ಲ ರೈತರಿಗೆ ಹೇಳೋದೇನಪ್ಪ ಅಂದರೆ, ನಮಗೆ ಶುಗರ್ ಫ್ಯಾಕ್ಟ್ರಿ ವಿಷಯಗಳನ್ನು ಸ್ಪಷ್ಟವಾಗಿ ರಾಜಕಾರಣಿಗಳು ಬಂದು ಸ್ಥಳ ವಿಸ್ತರಣೆ ಮಾಡಿ DC ಕರ್ಕೊಂಬಂದು ಹಾಗೂ ಜಿಲ್ಲಾಧಿಕಾರಿಗಳ ಸಚಿವರನ್ನ ಕರ್ಕೊಂಬಂದು ಸಮೀಕ್ಷೆ ಮಾಡಿ ನಾವು ನಿಮಗೆ ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿ ಎಲ್ಲ ಮಾಧ್ಯಮದಲ್ಲಿ ನಿಮಗೂ ಗೊತ್ತಿದೆ. ಆ ಪಟ್ಟಿಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ದೇವೆ. ಆಮೇಲೆ ಏತ ನೀರಾವರಿದನ್ನು ಕುಂಠಿತಗೊಂಡಿರೋದನ್ನು ಆ ಪಟ್ಟಿಯನ್ನು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದೇವೆ. ಕೆರೆ ತುಂಬಿಸೋ ಯೋಜನೆ ಕೂಡ ಕೊಟ್ಟಿದ್ದೇವೆ. ಮಾನ್ಯ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿಲ್ಲ. ಅದರ ವಿರುದ್ಧವಾಗಿ ಅಲ್ಲದೆ ಮತ್ತೆ ನಮ್ಮ ರಾಜ್ಯ ಸಮಿತಿ ಈ ಸಮಾವೇಶಕ್ಕೆ ಬರೋದ್ರಿಂದ ನಮ್ಮ ಹೋರಾಟವನ್ನು ಅತ್ಯುಕ್ತ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಭರವಸೆಯನ್ನು ಕೊಟ್ಟಾರೆ. ಆದರೆ ಭರವಸೆ ಎಷ್ಟರ ಮಟ್ಟಿಗೆ ಸತ್ಯ ಇದು ಅನ್ನೋದು, ಜೊತೆಗೆ ಮತ್ತೆ ನಾಳೆ ರಾಜ್ಯ ಸಮಿತಿ ಬರುತ್ತಲ್ಲ, ಇದನ್ನೆಲ್ಲ ಪಟ್ಟಿ ತಗೊಂಡು ನಾಳೆ ನಮ್ಮ ರಾಜ್ಯ ಸಮಿತಿ ಕೇಂದ್ರ ಮಟ್ಟಕ್ಕೆ ಹೋಗಿ ಮಾನ್ಯ ಪ್ರಧಾನಮಂತ್ರಿಯವ್ರ ಜೊತೆಗೆ ಮನವಿ ಜೊತೆಗೆ ಹೋರಾಟವನ್ನು ಅಕ್ಕೇನೋ ಒಂದು ರೂಪವನ್ನು ರೂಢಿಸಿಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆಯೇ ಇದು 26ಕ್ಕೆ ಸಮಾವೇಶ ಇರೋದ್ರಿಂದ ನಮ್ಮ ಹೊಸಪೇಟೆ ವಿಜಯನಗರ ಭಾಗದ ರೈತರಿಗೆ ಹೇಳೋದೇನೆಂದರೆ, ಇಲ್ಲಿ ನಮ್ಮ ರಾಜ್ಯ ಸಮಿತಿ ಬರ್ತಾ ಇದೆ, ಇಲ್ಲಿ ಇರ್ತಕ್ಕಂಥ ಪರಂಪೋಗ ಭೂಮಿಗಳನ್ನು ನಿಮಗೆ ಪಟ್ಟ ಕೇಳಿದಿರಲ್ಲ, ಅದನ್ನು ಮತ್ತೆ ಪುನಃ ಸಭೆ ನಡೆಸೋಕ್ಕೋಸ್ಕರ ಒಂದು ಡೇಟ್ ತಗೊಳಕತ್ತಿದ್ದಾರೆ. ಅದ್ರ ಸಲುವಾಗಿ ಇಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳ ವಿಷಯದಲ್ಲ ಅವನ್ನೆಲ್ಲ ಪಟ್ಟಿ ತಗೊಳಕ್ಕೋಸ್ಕರನೇ ಒಂದು ಸಮಾವೇಶ ನಡೀತಾ ಇದೆ ಸಂಡೂರಲ್ಲಿ. ನಮ್ಮ ವಿಜಯನಗರ ಜಿಲ್ಲೆ ಇರ್ತಕ್ಕಂಥ ರೈತರು ಬಂದು ಭಾಗವಹಿಸಬೇಕು. ನಮ್ಮ ಕಷ್ಟ ಸುಖಗಳನ್ನು ಕೇಳುವ ಸಮಯ ನಮ್ಮ ರಾಜ್ಯ ಸಮಿತಿ ಮಾಡ್ತೈತೆ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತಾ ಇದ್ದೇನೆ.
ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರವರ ಜನ್ಮದಿನದ ನಿಮಿತ್ತ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ದಿನಾಂಕ 27ರಂದು ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಚಲನಚಿತ್ರ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಬರೆದಿರುವ ಕಾಯಕ ಯೋಗಿ ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕುರಿತ ಗೀತೆಗಳ ಬಿಡುಗಡೆ ಕಾರ್ಯಕ್ರಮ ಕೈಗೊಳ್ಳಲಾಗಿದೆ. ಇದರಲ್ಲಿ ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್, ಬಾಲಿವುಡ್ ಗಾಯಕ ಸಲ್ಮಾನ್ ಅಲಿ ಹಾಗೂ ನೃತ್ಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆಂದು ಸಂತೋಷ್ ಲಾಡ್ ಫೌಂಡೇಶನ್ ತಂಡ ತಿಳಿಸಿದೆ. ಈ ಒಂದು ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಏನು 27ನೇ ತಾರೀಕಿನ ಅವರ ಹುಟ್ಟುಹಬ್ಬ ಆಚರಣೆ ವಿಭಿನ್ನವಾಗಿರಬೇಕಂತಕ್ಕಂಥ ತೀರ್ಮಾನಗಳು ಎಲ್ಲ ಅವರ ಅಭಿಮಾನಿಗಳು ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ಈ ಒಂದು ಕಾಯಕ ಯೋಗಿ ಬಸವಣ್ಣ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಕುರಿತು ಗೀತೆಗಳನ್ನು ಈ ಲೋಕಾರ್ಪಣೆ ಮಾಡುವಂಥ ಸಮಾರಂಭವನ್ನು ಅವರ ಹುಟ್ಟುಹಬ್ಬ ದಿವಸನೇ ಇಂಥ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ತಿಳಿಸ್ಬೇಕು ಜನಗಳಿಗೆ. ಈ ತತ್ವ ಸಿದ್ಧಾಂತಗಳು ಬಸವಣ್ಣನವರ ಮತ್ತು ಅಂಬೇಡ್ಕರ ಸಂವಿಧಾನ ಮತ್ತು ಇವರ ಬಸವಣ್ಣನವರ ಸಿದ್ಧಾಂತಗಳನ್ನು ಜನರಿಗೆ ಸಮರ್ಪಣೆ ಮಾಡಬೇಕಂತಕ್ಕಂಥ ಕಾರ್ಯಕ್ರಮಗಳನ್ನು ಈ ಅಖಂಡ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ. ಉದ್ಘಾಟಕರಾಗಿ ನಮ್ಮ ಶಾಸಕರಾಗಿದ್ದಂಥ ಆತ್ಮೀಯ ಸ್ನೇಹಿತರಾಗಿದ್ದಂಥ ಗವಪ್ನವರಿಗೂ ಮತ್ತು ಇದರ ಅಧ್ಯಕ್ಷತೆಯನ್ನು ಏನು ನಾವು ಹುಟ್ಟುಹಬ್ಬ ಆಚರಣೆಗೆ ಇದೆಲ್ಲ ಆಗಮಿಸ್ತಾ ಇದ್ದಾರೆ. ನಮ್ಮ ಮಾನ್ಯ ಸಂತೋಷ್ ಲಾಡ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ನಮ್ಮ ಈ ಮುಖ್ಯ ವಿಶೇಷ ಅತಿಥಿಗಳಾಗಿ ಜಹೀರ್ ಅಹಮದ್ ಈ ಉಸ್ತುವಾರಿ ಸಚಿವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಏನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಹಾಡುಗಳು ಮತ್ತು ಸಂಗೀತ ಏನವರು ಇದು ಮಾಡ್ತಾ ಇದ್ದಾರೆ ಅದನ್ನು ಆ ಒಂದು ಹಾಡುಗಳನ್ನು ಬಿಡುಗಡೆ ಒಂದು 25 ಹಾಡುಗಳನ್ನು ಅಂಬೇಡ್ಕರ್ ಬಗ್ಗೆ ಮತ್ತು ಬಸವಣ್ಣವ್ರ ಬಗ್ಗೆ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸಾಕಷ್ಟು ಇಡೀ ಜಿಲ್ಲೆಯ ಜನ ಮತ್ತು ಬಸವತತ್ವ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಏನು ಇದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಈ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ತಾ ಇದ್ದೇವೆ. ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಏನು ಈ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶ, ಈ ಒಂದು ಕಾರ್ಯಕ್ರಮಕ್ಕೆ ನಾವು ತರದ ಏನು ಪಕ್ಷಾತೀತವಾಗಿ ಮಾಡ್ತಕ್ಕಂಥ ಇದು ಕಾರ್ಯಕ್ರಮ, ಯಾರು ಮೂಲತಃ ಒಂದು ಬಸವ ತತ್ವವನ್ನು ಮತ್ತು ಅಂಬೇಡ್ಕರ್ ಸಂವಿಧಾನವನ್ನು ತಿಳ್ಕೊಂಡಿರ್ತಕ್ಕಂಥ ಜನರನ್ನ ಆಹ್ವಾನ ಇಡೀ ಜಿಲ್ಲೆಯ ಜನರು ಕೂಡ ಆಗಮಿಸ್ತಾ ಇದ್ದಾರೆ. ಬರದ ಹುಣ್ಣಿಮೆಯ ದಿನದಂದು ವಿವಿಧ ನಾಮದ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಜಾತ್ರೆ, ರಥೋತ್ಸವ ನಡೆಸಲಾಯಿತು. ಹೀಗೆ ದಿನಾಂಕ 24ರಂದು ಹಂಪಿ ರಸ್ತೆಯಲ್ಲಿ ಬರುವ ಗಾಳೆಮ್ಮ ದೇವಿಯ ರಥೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಬೆಳಿಗ್ಗೆಯಿಂದಲೇ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಂಜೆ ವೇಳೆ ಉತ್ಸವ ಮೂರ್ತಿಯನ್ನ ರಥದಲ್ಲಿರಿಸಿ ಪಟದ ಹರಾಜು ಪ್ರಕ್ರಿಯೆ ನಡೆಸಿದ ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಹೀಗೆ ನೆರೆದ ಸಾವಿರಾರು ಭಕ್ತರು ರಥವನ್ನ ಎಳೆದು ಗಾಳೆಮ್ಮ ದೇವಿಯ ಕೃಪೆಗೆ ಪಾತ್ರರಾದರು.
ನಗರದ ಮ್ಯಾಸಗೇರಿಯಲ್ಲಿ ಹಿಂದೆ ಬೇವಿನ ಮರದ ಕೆಳಗೆ ಗೋಚಂದ್ರ ಮಾರಮ್ಮನನ್ನ ಪೂಜಿಸಲಾಗುತ್ತಿತ್ತು. ಇದೇ ಭಾಗದ ಗುಡಗುಂಟಿ ಕುಟುಂಬದ ಸಹಕಾರ ಹಾಗೂ ನಗರಸಭೆಯಿಂದ ಅನುದಾನ ಪಡೆದು ದೇಗುಲವನ್ನ ನಿರ್ಮಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 24ರಂದು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ಮೂರ್ತಿಗಳನ್ನ ಪ್ರತಿಷ್ಠಾಪನೆಗೊಳಿಸಿ ಭಕ್ತರ ಪೂಜೆಗೆ ಲೋಕಾರ್ಪಣೆ ಮಾಡಲಾಗಿದೆ. ಹೀಗೆ ಭರತ ಹುಣ್ಣಿಮೆಯ ಶುಭ ದಿನದಂದು ನೂತನವಾಗಿ ನಿರ್ಮಿಸಿರುವ ಗರ್ಭಗುಡಿಯಲ್ಲಿ ಗೋಚಂದ್ರ ಮಾರಮ್ಮ, ಗಣೇಶ ಹಾಗೂ ಸೌದತ್ತಿ ಯಲ್ಲಮ್ಮ ದೇವಿಯ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿ ಅರ್ಚಕರಿಂದ ಹೋಮ ಹವನಾದಿಗಳನ್ನ ನಡೆಸಿ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಕೂತ್ಕೊಳ್ರಿ. ನಮೋಸ್ತುತೆ ಅಂದಾಗ ದೇವಿಗೆ ಯಾರ್ಯಾರಿಗಾಗತ್ತೋ ಅವ್ರು ಮಾಡಿ. ಆಗ್ಬಿರೋರು, ಕಾಲು ನೋವಿದ್ದವರು ಬಿಟ್ಬಿಟ್ಟು ಕಮ್ಮಿ ಕೂತ್ಕೊಳ್ರಿ. ಮುಂದೆ ತಲೆ ಬಗ್ಸಿ ಬಂದ್ಕೊಂಡು ನಾನು ಹೇಳ್ತೀನಿ. ಇನ್ನು ಮಾಜಿ ನಗರಸಭಾ ಸದಸ್ಯ ಹಾಗೂ ಗುಡಗುಂಟಿ ಕುಟುಂಬದ ಸದಸ್ಯರು ಆಗಿರುವ ಮಲ್ಲಿಕಾರ್ಜುನರವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ, ನಗರಸಭೆಯ 17 ಲಕ್ಷ ಮೊತ್ತದ ಅನುದಾನದಲ್ಲಿ ದೇಗುಲದ ಸುತ್ತಲೂ ಕಟ್ಟಡ ನಿರ್ಮಿಸಲಾಗಿದೆ. ಅದೇ ರೀತಿ ನಮ್ಮ ಕುಟುಂಬದಿಂದ 9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗರ್ಭಗುಡಿಯನ್ನ ನಿರ್ಮಿಸಲಾಗಿದ್ದು, ಈ ಭಾಗದ ಎಲ್ಲಾ ಭಕ್ತರ ಸಹಕಾರದಿಂದ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿ ಭಕ್ತರ ಪೂಜೆಗೆ ಲೋಕಾರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿವಸ ಭರತ ಹುಣ್ಣಿಮೆ ದಿವಸ ಗೌಚಂದ್ರಿ ಮಾರಮ್ಮ, ಗಣಪತಿ ಹಾಗೂ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಎಲ್ಲ ಭಕ್ತಾದಿಗಳು ಸಹಾಯ ಹಸ್ತವಿರುತ್ತದೆ. ಹಾಗೂ ಈ ಒಂದು ಅಮ್ಮ ನೆಲೆಸಿರಲಿಕ್ಕೆ ಕಾರಣ ನಮ್ಮ ಗುಡಗುಂಟಿ ಮನೆತನದ
ಎಲ್ಲ ಒಂದು ಮನೆಗಳಿದ್ದವು. ಇಲ್ಲಿ ನಮ್ಮ ಅಣ್ಣ ತಮ್ಮಂದಿರ ಮನೆಗಳಲ್ಲಿದ್ದವು, ನಮ್ಮ ಗುಡುಗುಂಟೆರವು. ಎಲ್ಲರ ಹತ್ರ ಪ್ರೀತಿಯಿಂದ ಎಲ್ಲರೂ ಅಮ್ಮಗೋಸ್ಕರ ಗುಡಿಗೆ ಜಾಗವನ್ನು ಬಿಟ್ಟು ಕೊಟ್ಟಾಗ ಮೊದಲು ಸಣ್ಣ ಜಾಗ ಇತ್ತು, ಬರೀ ಬೇವಿನ ಮರದ ಬಗಲಾಗ ನಾವು ಪೂಜೆ ಮಾಡ್ತಿದ್ವಿ ಅಮ್ಮನ್ನ. ಆ ದೇವಿ ಶಕ್ತಿಲಿಂದ ನಾವು 2 ಸಲ ಕೌನ್ಸರಾದಾಗ ಈ ಫಸ್ಟ್ನೇ ಸಲ ಮಾಡೋಕ್ಕಲ್ಲ. ಈ ಸಲ ನಮ್ಮ ಶ್ರೀಮತಿ ಅವರು ರಾಧಾ ಅವರು ಆದ ಮೇಲೆ ನಾವು ಒಂದು ಸರ್ಕಾರದ ಅನುದಾನದಲ್ಲಿ ಒಂದು 17 ಲಕ್ಷ ರೂಪಾಯಿಯನ್ನು ಹಾಕಿಕೊಂಡು ಸುತ್ತದ ಕಟ್ಟಡವನ್ನು ಮಾಡಿದ್ದೇವೆ. ಗರ್ಭಗುಡಿಗೆ ಕಟ್ಟಲಿಕ್ಕೆ ನಮ್ಮ ಗುಡುಗುಂಟಿ ಮನೆತನದ ಎಲ್ಲ ಅಣ್ಣ ತಮ್ಮಂದಿರು ತಂದೆ ತಾಯಿಗಳು ಸೇರಿಕೊಂಡು ಗರ್ಭಗುಡಿಯನ್ನು 9 ಲಕ್ಷ ರೂಪಾಯಿದಲ್ಲಿ ನಾವೇ ಸ್ವತಃ ಕಟ್ಟಿದ್ದೀವಿ ಗರ್ಭಗುಡಿಯನ್ನು. ಈ ಒಂದು ಮೂರ್ತಿ ಪ್ರತಿಷ್ಠಾಪನೆಗೆ ಎಲ್ಲರ ಭಕ್ತರ ಸಹಾಯವಿರುತ್ತದೆ. ಇವತ್ತು ಏನು ನಡೆಯಕತ್ತಿದ್ದೀವಿ ಹೋಮ ಹವನಗಳು ಎಲ್ಲಕ್ಕೂ ಭಕ್ತರ ಸಹಕಾರವಿರುತ್ತದೆ. ಈ ಒಂದು ಸಹಕಾರ ಮಾಡಿದ ಎಲ್ಲ ಭಕ್ತರಿಗೆ ಆ ಗೋಚಂದ್ರ ಮಾರಮ್ಮ, ಗಣಪತಿ, ಎಲ್ಲಮ್ಮ ಎಲ್ಲರಿಗೆ ಒಳ್ಳೆಯದು ಮಾಡಲಿ. ಆ ತಾಯಿ ಇಲ್ಲಿ ಶಾಂತಿಯಿಂದ ನಡೆಸಲಿ, ಎಲ್ಲರನ್ನು ಕಾಪಾಡಲಿ, ಬಂದಂಥ ಭಕ್ತರಿಗೆ ಎಲ್ಲರಿಗೆ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ನಾನು ಎಲ್ಲ ಭಕ್ತರಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಗೌಚಂದ್ರ ಮಾರಮ್ಮ ಹಾಗೂ ಸೌದತ್ತಿ ಎಲ್ಲಮ್ಮ ಶಾಂತಿಯಿಂದ ನೆಲೆಸಂತ ಬೇಡ್ಕೊಂತೇನೆ. ಜೈ ಮಾತಾ, ಜೈ ದೇವಿ, ಜೈ ಜೈ ದೇವಿ, ಸರ್ವಮಂಗಲ ಮಾಂಗಲ್ಯ ಶಿವ ಸರ್ವರ್ತಿ ಸಾಧಕಿ ಶರಣೇ ತ್ರಯಮಿಕಿ ಗೌರಿ ನಾರಾಯಣೇ ನಮಸ್ತೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಿನಾಂಕ 26ರಂದು ಕಣ್ಣೂರಿನಲ್ಲಿ ನಡೆಯಲಿರುವ ಪ್ರತಿಭಟನಾ ಸಮಾವೇಶ. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರುವ ರಾಜ್ಯ ರೈತ ಸಂಘದ ತಾಲೂಕು ಘಟಕ. ದಿನಾಂಕ 27ರಂದು ಬಿಡುಗಡೆಗೊಳ್ಳಲಿರುವ ಬಸವಣ್ಣ ಹಾಗೂ ಅಂಬೇಡ್ಕರ್ ಕುರಿತ ಗೀತಮಾಲಾ. ದಿಗ್ಗಜರಿಂದ ನಡೆಯಲಿರುವ ಸಂಗೀತ ಮಹೋತ್ಸವ. ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಗಾಳಮ್ಮ ದೇವಿಯ ರಥೋತ್ಸವಕ್ಕೆ ಸಾಕ್ಷಿಯಾದ ಸಾವಿರಾರು ಭಕ್ತರು. ಭಕ್ತರ ಪೂಜೆಗೆ ಲೋಕಾರ್ಪಣೆಗೊಂಡ ಗೋಚಂದ್ರ ಮಾರಮ್ಮ ದೇಗುಲ. ಪ್ರತಿಷ್ಠಾಪನೆಗೊಂಡ ವಿವಿಧ ದೇವತಾ ವಿಗ್ರಹಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.